ಇನ್ನು ಇದರ ಬೆನ್ನಲ್ಲೇ ಈಗ ಬಂದ್ ಆಗಿದ್ದಂತಹ 32 ಏರ್ಪೋರ್ಟ್ಗಳು ಪುನಾರಂಭವಾಗಿವೆ. 32 ಏರ್ಪೋರ್ಟ್ಗಳಲ್ಲಿ ವಿಮಾನ ಸಂಚಾರ ಈಗಾಗಲೇ ಎಂದಿನಂತೆ ಆರಂಭವಾಗಿದೆ. ಇದರಲ್ಲಿ ಶ್ರೀನಗರ ಒಂದಿನ ಡಿಲೇ ಆಗ್ತಿತ್ತು, ಬಟ್ ಅದನ್ನು ಕೂಡ ಈಗ ಓಪನ್ ಮಾಡಿದರೆ, ನಿನ್ನೆ ಓಪನ್ ಆಗಿರಲಿಲ್ಲ, ಬಹುಶಃ ಇವತ್ತು ಅದನ್ನ ಓಪನ್ ಮಾಡಿದರೆ ಶ್ರೀನಗರ, ಜಮ್ಮು, ಲೇಹ್, ಲಡಾಖ್ನಲ್ಲಿ ಪುನಾರಂಭವಾಗಿದೆ. ಆಪರೇಷನ್ ಸಿಂಧೂರ್ ವೇಳೆ ಕ್ಲೋಸ್ ಮಾಡಿದ್ರು. DGCA ಬಂದ್ ಒಂದು ರಿಪೋರ್ಟನ್ನು ಕೊಟ್ಟಿತ್ತು, ಬಂದ್ ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿತ್ತು. ಸೊ ಅದರಂತೆ ಬಂದ್ ಆಗಿತ್ತು. ಸೊ ವಿಮಾನ ಸಂಚಾರ ಈಗ ಪುನಾರಂಭವಾಗಿದೆ. ಆದರೂ ಸೆಕ್ಯೂರಿಟಿ ಚೆಕ್ ಇನ್ ತುಂಬಾ ಜಾಸ್ತಿ ಇದೆ. ಹೋಗೋ ಬರುವಂತಹ ವೆಹಿಕಲ್ಗಳು, ಏರ್ಪೋರ್ಟಿಗೆ ಯಾರು ಬರ್ತಾರೆ ಹೋಗ್ತಾರೆ ಅವರೆಲ್ಲರನ್ನು ಕೂಡ ತುಂಬಾ ಸ್ಕ್ಯಾನಿಂಗ್ ನಡೆಸಲಾಗ್ತಾ ಇದೆ. ಅಲ್ಲಿರುವಂಥ ಒಂದು ಸೆಕ್ಯೂರಿಟಿಯನ್ನು ಕೂಡ ತುಂಬಾ ಬೀಫ್ ಅಪ್ ಮಾಡಿದ್ದಾರೆ, ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ. ಯಾರೇ ಬಂದರೂ ಯಾರೇ ಹೋದರೂ ಕೂಡ ಅವ್ರನ್ನ ಚೆಕ್ ಮಾಡಿ ಬಿಡುವಂಥದ್ದು. ಸೊ ಡಬಲ್ ಲೇಯರ್ ಆಫ್ ಸೆಕ್ಯೂರಿಟಿ ಚೆಕಿಂಗ್ ಕೂಡ ಈಗಾಗಲೇ ಅಲ್ಲಿ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾರೇ ಓಡಾಡೋದಾದರೂ ಕೂಡ ಅಥವಾ ಯಾರೇ ಟ್ರಾವೆಲ್ ಮಾಡೋರಾದರೂ ಕೂಡ ಮತ್ತಷ್ಟು ಹೆಚ್ಚು ಬೇಗ ಬರಬೇಕಾಗತ್ತೆ ಅಂತೇಳಿ. ಅಂದರೆ ಯೂಶ್ವಲಿ ಈಗ ಏರ್ಪೋರ್ಟ್ಗೆ ಅಥವಾ ಏರ್ಪ್ಲೇನಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಫ್ಲೈಟಲ್ಲಿ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಆದರೆ 1.5-2 ಗಂಟೆ ಮುಂಚೆನೇ ಹೋಗಬೇಕಾಗುತ್ತೆ, ಅಥವಾ ಇಂಟರ್ನ್ಯಾಷನಲ್ ಆದರೆ 3 ಗಂಟೆ ಮುಂಚೆ ಹೋಗಬೇಕಾಗುತ್ತೆ. ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ಇನ್ನೂ ಒಂದು ಅರ್ಧ-ಮುಕ್ಕಾಲು ಗಂಟೆ ನೀವು ಬೇಗನೆ ಬರಬೇಕಾಗುತ್ತೆ, ಯಾಕಂದರೆ ಸೆಕ್ಯೂರಿಟಿ ಚೆಕ್ ಇನ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ನೋಡಿಕೊಂಡು ವಿಮಾನ ಹಾರಾಟವನ್ನು ಎಂದಿನಂತೆ ಆರಂಭ ಮಾಡಿದ್ದಾರೆ.